ನಾಗ್ಪುರ್ ಆದ್ಮೇಲೆ ಹುಬ್ಬಳ್ಳಿ RSSಗೆ ಒಂದು ದೊಡ್ಡ ಲ್ಯಾಬೊರೇಟರಿ. ಈ ಲ್ಯಾಬೊರೇಟರಿಯಲ್ಲಿ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ನಿಂದ ಅವರು ಇಡೀ ರಾಜ್ಯದ ತುಂಬಾ ಕೋಮುಗಲಭೆ ಅಶಾಂತಿ ವಾತಾವರಣ ಸೃಷ್ಟಿಸಿ ಅಧಿಕಾರಕ್ಕೆ ಬರಬೇಕನ್ನುವಂತ ಕನಸು ಭಾರತೀಯ ಜನತಾ ಪಾರ್ಟಿ ಹಗಲುಗನಸು ಕಾಣ್ತಾ ಇದೆ. ವಿಶೇಷವಾಗಿ ಅವರ ಏಜೆಂಟ್ಗಳಾದಂಥ ಪ್ರಹ್ಲಾದ್ ಜೋಶಿ, ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ಮತ್ತು ಈ ಮೂರು ವಿಧಾನಸಭಾ ಕ್ಷೇತ್ರದ ಪಾಲಿಕೆ ಸದಸ್ಯರನ್ನ ಇಲ್ಲಿ ಬಿಟ್ಟು ಇವತ್ತು ಆಗ್ತಾ ಇರುವಂತ ಡೆವಲಪ್ಮೆಂಟ್ ನ ವಿರುದ್ಧವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ ಜನಪ್ರತಿನಿಧಿ ಆದವರು ಡೆವಲಪ್ಮೆಂಟ್ ಮಾಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಇವತ್ತು ಇಕ್ಬಾಲ್ ಅವರು ಡೆವಲಪ್ಮೆಂಟ್ ಮಾಡೋದನ್ನ ನೀವು ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಇದು ನಮ್ಮ ಬಹಳ ಮೂಲ ಉದ್ದೇಶ ಇವತ್ತಿನ ಹೋರಾಟದ್ದು. ಮತ್ತು ಪ್ರಮೋದ್ ಮುತಾಲಿಕ್ ಅನ್ನುವಂತ ಒಬ್ಬ ವ್ಯಕ್ತಿನ ಮುಂದೆ ಬಿಟ್ಟು ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡುವಂತದ್ದು ಏನಿವತ್ತು ನೀವು ಮಾಡ್ತಾ ಇದೀರಿ, ಆ ಪ್ರಮೋದ್ ಮುತಾಲಿಕ್ ಅವ್ರನ್ನ ಧಾರವಾಡ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಮತ್ತು ಈ ಹಿಂದೆ ಜಗದೀಶ್ ಶೆಟ್ಟರು, ಪಾಂಡುರಂಗ್ ಪಾಟೀಲ್ರು ಶಾಸಕರು ಮತ್ತು ಪಾಲಿಕೆ ಸದಸ್ಯರಿದ್ದಾಗ ಅದೇ ಜಾಗದಾಗ ಡೆವಲಪ್ಮೆಂಟ್ ಮಾಡಿದ್ರಲ್ಲ, ಅವತ್ತು ಡೆವಲಪ್ಮೆಂಟ್. ಇವತ್ತು ಕಾಂಗ್ರೆಸ್ ಪಾಲಿಕೆ ಸದಸ್ಯ ಡೆವಲಪ್ಮೆಂಟ್ ಮಾಡಕ್ ಹೋದ್ರೆ ನೀವು ಪುಷ್ಕರಣಿ ನೆನಪತ್ತ. ಒಂದ್ ವೇಳೆ ಅಲ್ಲಿ ಪುಷ್ಕರಣಿ ಇದ್ರೆ ಅದ್ರ ಬಗ್ಗೆ ಯಾವುದೇ ದಾಖಲಾತಿಗಳಿಲ್ಲ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ 2023 ಸ್ಪಷ್ಟವಾಗಿ ಹೇಳ್ಬಿಟ್ಟೈತಿ ಅಲ್ಲಿ ಯಾವ ಪುಷ್ಕರಣಿ ಇರ್ಲಿಲ್ಲ ಅಂತೇಳಿ. ಅದ್ ಆಸ್ತಿ ಅವತ್ತು ಬ್ರಿಟಿಷರ ಕಾಲದಾಗ ಸರ್ಕಾರದ ಹೆಸರಲ್ಲೇ ಇತ್ತು, ಇವತ್ತು ಪಾಲಿಕೆ ಆಯುಕ್ತರ ಹೆಸರೊಳಗೈತಿ. ಪಾಲಿಕೆ ತನ್ನ ಅನುದಾನದಿಂದ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಸೊ ನಮ್ಮ ಡಿಮಾಂಡ್ ಇಷ್ಟ, ಜನಪ್ರತಿನಿಧಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಪ್ರಮೋದ್ ಮುತಾಲಿಕ್ ಅವ್ರನ್ನ ಇಲ್ಲಿಂದ ಗಡಿಪಾರು ಮಾಡಬೇಕು. ಇದು RSS ಸೃಷ್ಟಿ ಮಾಡಿರುವಂತ ಒಂದು ಟೆಸ್ಟ್ ಬೇಬಿ ಆಗಿದೆ. ನೀವು ಹುಬ್ಬಳ್ಳಿಯನ್ನ ಉಪಯೋಗಿಸ್ಬೇಡ್ರಿ. ಅಶೋಕ್ ಸಿಂಗಾಲನ ಕರೆದು ಇಲ್ಲಿಯ ವಾತಾವರಣ ಕೆಡಿಸಿದ್ರಿ, ಉಮಾಭಾರತಿನ ಕರೆದು ಇಲ್ಲಿ ವಾತಾವರಣ ಕೆಡಿಸಿದ್ರಿ. ಇವತ್ತು ಪ್ರಮೋದ್ ಮುತಾಲಿಕ್ ಕರೆಸಿ ಇಲ್ಲಿ ವಾತಾವರಣವನ್ನು ನೀವು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರಿ. ಇದನ್ನ ದಯಮಾಡಿ ನೀವು ಮಾಡಕ್ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಭಾಗಕ್ಕೆ ಹುಬ್ಬಳ್ಳಿ ಒಂದು ವಾಣಿಜ್ಯ ನಗರಿ, ವಾಣಿಜ್ಯಕ್ಕೆ ಎಲ್ಲರೂ ಇಲ್ಲಿ ಅವಲಂಬಿತರಾಗಿದ್ದಾರೆ. ಇಲ್ಲಿ ಒಂದು ದಿನ 144 ಸೆಕ್ಷನ್ ಮಾಡಾಯ್ತು, ಮುಂದೆ ಬಂದು ಕರ್ಫ್ಯೂ ಮಾಡೋದ್ರಿಂದ ಇಲ್ಲಿಯ ವ್ಯಾಪಾರ ಉದ್ಯೋಗಕ್ಕೆ ನೀವು ನೇರವಾಗಿ ಹೊಡೆತ ಕೊಡುವಂತ ಪ್ರಯತ್ನ ಮಾಡ್ತೀರಿ. ಇದನ್ನ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನಾನು ಕಳಕಳಿಯಿಂದ ತಮ್ಮ ಮುಖಾಂತರ ಅವ್ರು ಕೇಳ್ಬೋದು. ನೋಡ್ರಿ, ಇವತ್ತು ಬಹುತ್ವ ಮಹಂಗಾಯಿ ಕಾ ಮಾರ್ ಅಬ್ಕಿ ಬಾರ್ ಮೋದಿ ಕಾ ಸರ್ಕಾರ ಅಂತೇಳಿ ಬಂದವರು. ಅವತ್ತು 20 ರೂಪಾಯಿ ಉಳ್ಳಾಗಡ್ಡಿ, ಇವತ್ತು 65 ರೂಪಾಯಿ. ಅವತ್ತು 40 ರೂಪಾಯಿ ಪೆಟ್ರೋಲು, ಇವತ್ತು 105, 110 ರೂಪಾಯಿ ಮುಟ್ಟಿ ಕೆಳಗಿಡೋದು, ಮೇಲೆ ಹೋಗೋದು ಮಾಡೋದು. ಅವತ್ತು 25,000 ರೂಪಾಯಿ ತೊಲಿ ಬಂಗಾರ, ಇವತ್ತು 1,70,000 ರೂಪಾಯಿ ತೊಲಿ ಬಂಗಾರ. ಅವರು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರ ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರ ಆಸ್ಪತ್ರೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ಬಗ್ಗೆ ಜಾತಿಗೆ ಜಗಳ ಹಚ್ಚಿ ಬ್ರಿಟಿಷರು ಯಾವ ರೀತಿ ನಮ್ಮ ಮೇಲೆ ಡಿವೈಡ್ ಅಂಡ್ ರೂಲ್ ಮಾಡ್ತಿದ್ರು ಆ ರೀತಿ ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿ ತೊಡಗಿದೆ.